ಸದಸ್ಯರು ಒಂದು ಮಾದರಿಯಾದಂಥ ಅಂಗನವಾಡಿಯನ್ನು ನೋಡಿದಾಗ ನಿಜವಾಗಲೂ ಖುಷಿ ಆಯಿತು. ಆ ಮಕ್ಕಳ ಕಲಿಕೆಗೆ, ಆ ಮಕ್ಕಳ ಏನು ಆಟ ಆಡಲಿಕ್ಕೆ ಇಲ್ಲಿ ಅದು ಉತ್ತಮವಾದಂಥ ಒಂದು ಅಂಗನವಾಡಿ ಇದು. ನಿಜವಾಗಲೂ ಖುಷಿ ಆಗುತ್ತೆ. ಅದು ನೋಡಿದಾಗಲೇ ಮಕ್ಕಳು ಒಳಗಡೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಭಾವನೆ ಅಷ್ಟು ಚೆಂದವಾಗಿ ಮೂಡಿ ಬಂದಿದೆ. ಬಹುಶಃ ಅದು ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥ ಒಂದು ಯೋಜನೆ ಕೊಟ್ಟಿದ್ದಾರೆ. ಈ ವರ್ಷವೂ ಭಾಳಷ್ಟು ಇವತ್ತು ಎಲ್ಲ ಅಂಗನವಾಡಿಗೂ 20 ಲಕ್ಷ ರೂಪಾಯಿ ಅಲ್ಲ ಸಂತೋಷ್? ಎಲ್ಲ ಅಂಗನವಾಡಿಗೂ ಈಗ 20 ಲಕ್ಷ ರೂಪಾಯಿನ ಮಾಡಿದ್ದಾರೆ. ಹಾಗಾಗಿ ನಾನು ಇದೇ ಮಾಡಲನ್ನೇ ಮಾಡಿದೆ ಅಂತ ಈಗಾಗಲೇ ನಗರಸಭೆಯವರಿಗೂ ಇವರಿಗೆಲ್ಲ ಹೇಳ್ತಾ ಇದ್ದೀನಿ. ನನಗೇನೋ ಖುಷಿಯಾಗಿದೆ. ಇದು ನೋಡಿದ್ರೆ ಅಂಗನವಾಡಿ ನೋಡೋದಕ್ಕೆ ಒಂಥರ ಏನೋ ಖುಷಿಯಾಗಿದೆ. ಒಂದು ಕಡೆ ಇಷ್ಟೇ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ವಿನೋಬನಗರ ಶಾಲೆ ಭಾಳ ಹಿಂದಿಂದಲೂ ಸಹ ಇದು ನಡೆದು ಬಂದಿದ್ದು, ಭಾಳ ದಾರಿ ಭಾಳ ಇದೆ. ಬಹುಶಃ ಯಾರಿಗೂ ಗೊತ್ತಿಲ್ಲ, ನಾನು ಇದೇ ಶಾಲೆಯಲ್ಲೇ ಓದಿದ್ದನ್ನೋದು ಯಾರಿಗೂ ಭಾಳ ಜನರಿಗೆ ಗೊತ್ತಿಲ್ಲ. ನಾನು 6ನೇ ತರಗತಿ ಬೇಡೂರಿಂದ ಸೀದಾ 5 ನಮ್ಮಲ್ಲಿ ಮುಗೀತು. ತಕ್ಷಣ 6ಕ್ಕೆ ಇಲ್ಲಿ ಬಂದೆ. 6 ಒಂದು ವರ್ಷ ಓದಿದೆ. ಆನಂತರ ಇಲ್ಲಿ GKBMS ಏನು ಇತ್ತಲ್ಲ, ನೆಕ್ಸ್ಟು ಅಲ್ಲಿ ಹೈಸ್ಕೂಲ್ ಇದ್ರ ಪಕ್ಕ ಜೂನಿಯರ್ ಕಾಲೇಜ್ ಪಕ್ಕ ಅಲ್ಲಿಗೆ ಹೋಗಿದ್ದೆ ನಾನು. ಆ ಸಂದರ್ಭ ಇಲ್ಲಿ ನನಗೆ ಭಾಳ ಸ್ನೇಹಿತರು ಅಂದರೆ ಸಿರುವಾಳ ಈ ಭಾಗ ಸುತ್ತಮುತ್ತ ಹಳ್ಳಿಯರೆಲ್ಲ ಬರೋದು. ಅಲ್ಲಿ ಶಾಲೆ ಅಷ್ಟೊಂದು ಇರಲಿಲ್ಲ. ವಿನೋಬನಗರ ಶಾಲೆ ಅಂದರೆ ಈ ಸುತ್ತಮುತ್ತಲ ಭಾಗದಲ್ಲಿ ಭಾಳಷ್ಟು ಚೆನ್ನಾಗಿತ್ತು ಅವಾಗ. ಅಂಥ ಅದ್ಭುತವಾದಂಥ ಒಂದು ಶಾಲೆ ಬಹುಶಃ ಇಲ್ಲಿವರೆಗೂ ಉಳಿಸ್ಕೊಂಡು ಹಳೆ ವಿದ್ಯಾರ್ಥಿಗಳಿಗೆಲ್ಲ ಸೇರಿ ಮೊನ್ನೆ ಒಂದು 50 ಲಕ್ಷ ರೂಪಾಯಿ ಎಲ್ಲ ಕಲೆಕ್ಷನ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಂದವಾಗಿ ಮಾಡಿ ಇಟ್ಟಿದ್ದಾರೆ. ನಾನು ಶಾಲೆ ಅಂದ ತಕ್ಷಣ ನೆನಪಾಗೋದು ಇಷ್ಟೇ, ಯಾವ ವಿದ್ಯಾರ್ಥಿಗಳು ಇವತ್ತು ಇರ್ತಾರೆ, ಹಳೆ ವಿದ್ಯಾರ್ಥಿಗಳು, ಅವರು ಏನಾದರೂ ಮನಸ್ಸು ಮಾಡಿದರೆ, ರವೀಂದ್ರನಾಥ್ ಅವರೇ, ಅವರು ಏನಾದರೂ ಒಂದು ಇಲ್ಲಿ ಬಂದು ನೋಡಿದರೆ, ಅವರೆಲ್ಲ ಸಹಕಾರ ಕೊಟ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ವಿದ್ಯಾ ಸಂಸ್ಥೆಗಳನ್ನು. ಆ ಥರ ರೀತಿಯಲ್ಲಿ ಆಗಬೇಕು ಯಾವುದೇ ವಿದ್ಯಾಸಂಸ್ಥೆ. ಹಾಗೆ ಇವತ್ತು ಅಂಗನವಾಡಿ ಏನು ಕಟ್ಟಡವನ್ನು ಹಿಂದಿನ ಸರ್ಕಾರದಲ್ಲಿ ಮಾಜಿ MLA ಕೊಟ್ಟಿದ್ದಂಥವ್ರಿಗೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಇಲ್ಲಿಯ ಸದಸ್ಯರಿಗೂ ಸಹ ಆ ಸಂದರ್ಭದಲ್ಲಿ ಮಾಡಿದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲ ಒಂದಾಗಿ ಹೋಗಬೇಕಾಗತ್ತೆ. ಸಾಗರ ತಾಲೂಕಿರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಒಟ್ಟಿನಲ್ಲಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಒಂದು ಕಡೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಎಲ್ಲ ನಗರಸಭೆ ಸದಸ್ಯರು, ನಾವು ಕಮಿಷನರ್ ಎಲ್ಲ ಸೇರಿ ಈ ಭಾಗದ ಎಲ್ಲ ವಾರ್ಡುಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಈಗಾಗಲೇ ಶುರು ಮಾಡ್ತೀವಿ. ಎಷ್ಟು ಎಲ್ಲ ನಗರೋತ್ಥಾನ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿ ಹಂತದಲ್ಲೂ ಶುರು ಮಾಡ್ತೇವೆ. ಈಗ ನಿನ್ನೆ ಒಂದು 1 ಕೋಟಿ ರೂಪಾಯಿ ಮತ್ತೆ ಸ್ಯಾಂಕ್ಷನ್ ಆಗಿದೆ. ನಗರಪ್ಪ 1 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಮತ್ತೆ ಬೇರೆ ಸ್ಯಾಂಕ್ಷನ್ ಆಗಿದೆ. ಇವೆಲ್ಲವನ್ನು ನಾವು ಇಟ್ಕೊಂಡು ಏನು ಮಾಡಬೇಕಂತ ಹೇಳಿದ್ರೆ, ನಾವು ಆದಷ್ಟು ನಗರದ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಬೇಕು. ನಗರದ ಬದಲ ಆದ್ಯತೆ ನಮ್ಮ ಪಾರ್ಕ್ಗಳನ್ನು ಆದ್ಯತೆಗೆ ಕೊಡಬೇಕು. ಪಾರ್ಕ್ಗಳಲ್ಲಿ ಅಲ್ಲಿ ಮಕ್ಕಳ ಆಟ ಆಡಲಿಕ್ಕೆ ಎಲ್ಲ ವ್ಯವಸ್ಥೆ ಮತ್ತು ಪೋಷಕರೆಲ್ಲ ಜನ ಪಬ್ಲಿಕ್ ಓಡಾಡುವಂಥ ರೀತಿಯಲ್ಲಿ ಪಾರ್ಕ್ಗಳಾಗಬೇಕಾಗಿದೆ. ಆ ಪಾರ್ಕನ್ನು ಮೊದಲ ಆದ್ಯತೆ ತಗೋಬೇಕು. ಆನಂತರ ರಸ್ತೆಗಳನ್ನು ತಗೊಳ್ಬೇಕು, ಚರಂಡಿಗಳನ್ನು ಮಾಡಬೇಕು, ಸ್ವಚ್ಛತೆ ಕಡೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಈಗಾಗಲೇ ಸ್ವಚ್ಛತೆ ಬಗ್ಗೆ ಈಗಾಗಲೇ ಒಂದು ಸುದ್ದಿನ ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ, ಇವರಲ್ಲ ಅಲ್ಲಿ ಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ. ನೀವು 700 ಜನರಿಗೆ 1 ಜನ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ರಾಜ್ಯದಲ್ಲಿ ಈಗ 500 ಜನರಿಗೆ ಒಬ್ಬ ವ್ಯಕ್ತಿಯನ್ನು ಕ್ಲೀನ್ ಮಾಡಕ್ಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೀವಿ. ಅದು ಚರ್ಚೆ ನಡೀತಾ ಇದೆ. ಬಹುಶಃ 500 ಜನರಿಗೆ ಅದರ ಲೆಕ್ಕದಲ್ಲಿ ಆಗುತ್ತೆ. ಅದನ್ನು ಈಗ ಬಹುಶಃ ನಾಳೆ ಬರುವಂಥ ಬಡ್ಜೆಟಲ್ಲಿ, ಬಹುಶಃ ಫೆಬ್ರವರಿ ನಂತರ ಬಡ್ಜೆಟಲ್ಲಿ ಆಗ್ಬೋದು ಅಂತ ನಾವು ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡು ಮಾತ್ರ ಸಾಧ್ಯ ಆಗುತ್ತೆ. ಅದರಿಂದ ಈ ವರ್ಷ ಮಳೆ ಬೇರೆ ಇಲ್ಲ, ಮಳೆ ಕಮ್ಮಿ ಆಗಿದ್ದರಿಂದ ಮತ್ತೆ ಡೆಂಗಿ ಜ್ವರ, ಇತರ ಜ್ವರಗಳು ಬರುವಂಥ ನಿರೀಕ್ಷೆಗಳು ಇರ್ತವೆ. ಅವು ಯಾವುದೂ ಆಗಬಾರ್ದು ರೀತಿಯಲ್ಲಿ ಸ್ವಚ್ಛತೆ ಕಡೆ ನಾವು ಗಮನ ಕೊಡಬೇಕು. ನಾನು ಈಗಾಗಲೇ ಬೆಳಗ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಇವತ್ತು 2 ಹಾಸ್ಪಿಟ್ಲಿಗೆ ಹೋಗಿದ್ದೆ, ಆಸ್ಪತ್ರೆಗೆ ಹೋಗಿದ್ದೆ ಇವತ್ತು. ಆ 2 ಆಸ್ಪತ್ರೆಗಳನ್ನು ಆ ಡ್ರೆಸ್ ಕೋಡೆ ತುಂಬ ಚೆನ್ನಾಗಿದೆ. ಈ ಮಕ್ಕಳಿಗೂ ಅದೇ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸರ್ಕಾರಿ ಶಾಲೆ ಬಹುಶಃ ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಇಡೀ ನಮ್ಮ ಸಾಗರದಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಎಲ್ಲೂ 100% ಬಂದಿದ್ದು ನೀವು ನೋಡಿಲ್ಲ. ಆದರೆ ಸರ್ಕಾರದ ಶಾಲೆ ಇವತ್ತು ಹೈಸ್ಕೂಲಲ್ಲಿ 11 ಶಾಲೆ ಇವತ್ತು 100% ಬಂದಿದ್ದಾರೆ. ಅಂದರೆ ಸರ್ಕಾರಿ ಶಾಲೆ ಯಾಕೆ ಮುರಿತೀರಿ ಅಂದರೆ, ಶಾಲೆಗಳು ಸರ್ಕಾರಿ ಶಾಲೆ ಅಂದರೆ ಸ್ವಲ್ಪ ಹಳೇದಿರ್ತವೆ, ಕೊಠಡಿಗಳು ಚೆನ್ನಾಗಿರಲ್ಲ, ಸ್ವಲ್ಪ ನಮ್ಮದು ಸುಣ್ಣ ಬಣ್ಣ ಕಮ್ಮಿ ಇರ್ಬೋದು ಅಷ್ಟೇ. ಆದರೆ